ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ತಾರೆ. ಹಾಗೆಯೇ ನಾವು ಇವತ್ತೊಂದು ತೋರಿಸುವ ಸಲಾಡ್ ಇದು ತುಂಬ ಹೆಲ್ದಿಯಾದ ಸಲಾಡ್. ಕಿನೋವಾ ಅಂತ ನೀವು ಕೇಳಿರ್ಬೋದು. ಈಗ ಮೊನ್ನೆ ಸಿದ್ದು ಅವರವರ ಹೆಂಡತಿಯನ್ನು ಕ್ಯಾನ್ಸರಿಂದ ಈ ಕಿನೋವಾ ಧಾನ್ಯದ ಸಹಾಯದಿಂದನೇ ವಾಪಸ್ ತಂದರು ಅಂತ ಹೇಳಿಕೊಂಡು ನೀವೆಲ್ಲ ಕಡೆ ಸೋಷಲ್ ಮೀಡಿಯಾಗಳಲ್ಲಿ ನೋಡಿರ್ಬೋದು. ತುಂಬ ಹೆಲ್ದಿಯಾದ ಒಂದು ಪ್ರೋಟೀನ್ ರಿಚ್ ಹಾಗೆ ಎಲ್ಲ ವಿಟಮಿನ್ಗಳನ್ನು ಹೊಂದಿರುವಂಥ ಒಂದು ಧಾನ್ಯ ಇದು. ಇದನ್ನು ಈಗ ಸಲಾಡ್ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಸಾಧಾರಣ ಅಂದಾಜು 1 ಕಪ್ಪಷ್ಟು ತಗೊಂಡಿದ್ದೇನೆ. ನಾನು ಇದನ್ನು ಆನ್ಲೈನಲ್ಲಿ ತರಿಸಿದೆ, ಅಮೆಝಾನಿಂದ. ಅಂಗಡಿಗಳಲ್ಲಿ ಸಿಗ್ತದ ಅಂತ ಗೊತ್ತಿಲ್ಲ ನನಗೆ. ಅಮೆಝಾನಲ್ಲಿ ಚೆಕ್ ಮಾಡುವಾಗ ನನಗೆ ಸಿಕ್ಕಿತು. ಇದನ್ನೀಗ 1 ಕಪ್ಪು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು, ನಾನಿಲ್ಲಿ 1 ಕಪ್ಪನ್ನು ತಗೊಂಡಿದ್ದೇನೆ. 1 ಕಪ್ಪನ್ನು ಚೆನ್ನಾಗಿ ಒಂದು 2-3 ಸತಿ ನೀರು ಹಾಕಿ ತೊಳ್ಕೊಳ್ಬೇಕು. ಅದರಲ್ಲಿ ಮಣ್ಣೆಲ್ಲ ಇದ್ದರೆ ಧೂಳೆಲ್ಲ ಇದ್ದರೆ ಹೋಗ್ಲಿಕ್ಕೆ ಅಂತ ಹೇಳಿಕೊಂಡು 2-3 ಸತಿ ತೊಳಿಲೇಬೇಕು. ಅದನ್ನು ತೊಳೆದು ನಂತರ ಸೋಸಿ ಇಟ್ಕೊಳ್ಳಿ. ಸೋಸಿದ ನಂತರ ಅದಕ್ಕೆ ನೀವು ಎಷ್ಟು ಕಿನೋವಾ ತಗೊಳ್ತೀರಿ ಅದರ ಡಬಲ್, ಅಂದರೆ ನಾವು ಅನ್ನ ಮಾಡುವಾಗ ಹೇಗೆ ನೀರು ಹಾಕ್ತೇವೆ ಅಥವಾ ಉಪ್ಪಿಟ್ಟು ಮಾಡುವಾಗೆಲ್ಲ ನಾವು ಹೇಗೆ ನೀರು ಹಾಕ್ತೇವೆ 1 to ಡಬಲ್ ಅಷ್ಟೇ ನೀರು ಇದಕ್ಕೆ ಕೂಡ ಬೇಕಾಗ್ತದೆ. ನಾನು ಕೂಡ ಮೊದಲನೇ ಬಾರಿ ಟ್ರೈ ಮಾಡ್ತಾ ಇರೋದು, ಹಾಗಾಗಿ ಪ್ರತಿಯೊಂದು ಪ್ರೊಸೆಸನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ. ನಾನಿಲ್ಲಿ 2 ಕಪ್ಪಷ್ಟು ನೀರು ಹಾಕಿಕೊಂಡೆ. 1 ಕಪ್ಪು ಕಿನೋವಾ ತಗೊಂಡಿದ್ದೇನೆ, ಅದಕ್ಕೆ 2 ಕಪ್ಪಷ್ಟು ನೀರು ಹಾಕಿಕೊಳ್ತಾ ಇದ್ದೇನೆ. ಅದನ್ನು ನೀವು ಓಪನಾಗಿ ಒಲೆ ಮೇಲೆ ಕೂಡ ಬೇಯಿಸಿಕೊಳ್ಬೋದು. ಓಪನಾಗಿ ಒಲೆ ಮೇಲೆ ಬೇಯಿಸೋದಿದ್ರೆ 10ರಿಂದ 15 ನಿಮಿಷದವರೆಗೆ ಬೇಕಾಗ್ತದೆ. ನಾನು ಕುಕ್ಕರ್ಗೆ ಹಾಕಿ 1 ವಿಸಿಲ್ ಕೂಗಿಸಿದೆ ಅದನ್ನು. ಅದು ಅಷ್ಟೇ ಟೈಮ್ ತಗೊಳ್ತದೆ. ಆಲ್ಮೋಸ್ಟ್ ತಣ್ಣಗಾಗುವಾಗ 10ರಿಂದ 15 ನಿಮಿಷ ಆಗ್ತದೆ ಅದು. ಈಗ ಓಪನ್ ಮಾಡಿದ ನಂತರ ನೋಡಿ, ಒಂದೇ 1 ವಿಸಿಲ್ ಕೂಗಿಸಿದೆ. ಓಪನ್ ಮಾಡಿದ ನಂತರ ಅದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ನೋಡಿ, ಬೇಯಿಸಿದ ನಂತರ ಅದು ಈ ಥರ ಇರ್ತದೆ. ಹಸಿ ನೋಡಿ, ಬೆಳ್ಳಗೆ ಬಿಳಿ ಸಾಸಿವೆ ಆಗಿತ್ತದು. ಬೇಯಿಸಿದ ನಂತರ ಈ ಶೇಪಿಗೆ ಬರ್ತದೆ ಅದು. ದೊಡ್ಡ ಪರಿಮಳ ಅಥವಾ ಸ್ಮೆಲ್ಲೆಲ್ಲ ಎಂತ ಇಲ್ಲ ಇದಕ್ಕೆ. ಇದಕ್ಕೀಗ ನಾವು 1 ಕಪ್ಪಷ್ಟು ಕ್ಯಾರೆಟ್ ತುರಿ, 1 ಕಪ್ಪಷ್ಟು ಈರುಳ್ಳಿ, 1 ಟೊಮೆಟೊ, 1 ಮುಳ್ಸೌತೆ ಇವಿಷ್ಟನ್ನು ಹಾಕಿಕೊಳ್ತಾ ಇದ್ದೇನೆ. ಶುಂಠಿ, ಉಪ್ಪು, ಹಸಿಮೆಣಸು ಹಾಗೂ ಪೆಪ್ಪರ್. ಉಪ್ಪು ನಾನಿಲ್ಲಿ ಪಿಂಕ್ ಕಲರಿದ್ದು ಬರ್ತದೆ, ಸೈಂದುಪ್ಪು ಅಂತ ಹೇಳಿಕೊಂಡು, ಅಥವಾ ಮಾತ್ರ ಇಲ್ಲ ಅಂತಾದರೆ ನಿಮ್ಮ ಹತ್ರ ಯಾವುದಿದೆ ಆ ಉಪ್ಪನ್ನು ಹಾಕಿಕೊಳ್ಬೋದು. ಮೊದಲಿಗೆ ತಣ್ಣಗಾದ ಕಿನೋವನ್ನು ಒಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ. ಅದಕ್ಕೆ ಈಗ ನಾವು ಏನೆಲ್ಲ ಹೆಚ್ಚಿಟ್ಕೊಂಡಿದ್ದೇವೆ ಅದನ್ನೆಲ್ಲ ಹಾಕಿಕೊಳ್ಳುವ. ಕ್ಯಾರೆಟು, ತುರಿದಿಟ್ಕೊಂಡ ಕ್ಯಾರೆಟು, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಹಾಗೆಯೇ ಸಣ್ಣದಾಗಿ ಹೆಚ್ಚಿಕೊಂಡಂತಹ ಮುಳ್ಸೌತೆ, ಸಣ್ಣದಾಗಿ ಹೆಚ್ಚಿಕೊಂಡಂತಹ ಟೊಮೆಟೊ. ನೀವು ಇದಕ್ಕೆ ಹೆಸರು ಕಾಳು ಬೇಕಾದರೆ ಹೆಸರು ಕಾಳು ಹಾಕಿಕೊಳ್ಬೋದು. ಚೆನ್ನಾಗಿ ಬೇಯಿಸಿದ್ರೆ ಅದನ್ನು ಕೂಡ ಹಾಕಿಕೊಳ್ಬೋದು. ನೆಲಗಡಲೆ ಬೇಯಿಸಿದ್ರೆ ಅದನ್ನು ಕೂಡ ಹಾಕಿಕೊಳ್ಬೋದು. ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆ ಅದು ಹಾಕಿಕೊಳ್ಬೋದು. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು, ಖಾರಕ್ಕೆ ಒಂದು ಸ್ವಲ್ಪ ಪೆಪ್ಪರು, ಹಾಗೆಯೇ ಹಸಿಮೆಣಸು ಕೂಡ. ಇಲ್ಲಿ ಪೆಪ್ಪರ್ ಹಸಿಮೆಣಸು ನಿಮ್ಮ ಆಪ್ಷನ್. ಹಸಿಮೆಣಸು ಮಾತ್ರ ಕೂಡ ಹಾಕಿಕೊಳ್ಬೋದು, ಪೆಪ್ಪರ್ ಕೂಡ ಹಾಕಿಕೊಳ್ಬೋದು. ಹಾಗೆಯೇ ಒಂದು ಶುಂಠಿ ಕೂಡ ಹಾಕಿಕೊಳ್ತಾ ಇದ್ದೇನೆ. ಅದಕ್ಕೆ 1 ಇಂಚಷ್ಟು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕರ ಸಲಾಡ್ ರೆಡಿ ಆಯಿತು. ಇದು ಕಿನೋವಾದಿಂದನೇ, ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಕಿನೋವಾ. ಅದರ ಸೈಡ್ಗೆ ತರಕಾರಿಗಳನ್ನೆಲ್ಲ ಹಾಕಿಕೊಳ್ಬೋದು. ಇದಕ್ಕೆ ನೀವು ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿ ಕೂಡ ಹಾಕಿಕೊಳ್ಬೋದು. ಹಾಗೆಯೇ ಉಳಿದ ತರಕಾರಿಗಳನ್ನ ಒಂದು ಸ್ವಲ್ಪ ಅರ್ಧ ಬೇಯಿಸಿಬಿಟ್ಟು ಹಾಗೆ ಕೂಡ ಸೇರಿಸ್ಕೊಳ್ಬೋದು. ನಿಮ್ಮಿಷ್ಟ, ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕಿಕೊಳ್ಬೋದು. ನೋಡಿ, ನಮ್ಮ ರುಚಿಯಾದ ಕಿನೋವಾ ಸಲಾಡ್ ರೆಡಿ ಆಯಿತು. ಇದು ಕೂಡ ಡಯಟಲ್ಲಿ ಮುಖ್ಯ ಪಾತ್ರ ವಹಿಸ್ತದೆ. ಕಿನೋವಾ ತುಂಬ ವೈಟಮಿನ್ ಇರುವಂತಹ ಒಂದು ಧಾನ್ಯ ಇದು. 1 ಬೌಲ್ ತಿಂದರೆ ನಿಮಗೆ 1 ಹೊತ್ತಿನ ಊಟಕ್ಕೆ ಈಕ್ವಲ್ ಆಗ್ತದೆ. ಇದು ಹೈ ಪ್ರೋಟೀನ್ ರಿಚ್. ಇದು ಕೂಡ, ಇದನ್ನು ಕೂಡ ನೀವು ರಾತ್ರಿ ಡಿನ್ನರ್ಗೆ ಅಥವಾ ಮಧ್ಯಾಹ್ನ 1 ಬೌಲ್ ಟಿಫಿನಿಗೆ ತಗೊಂಡು ಹೋಗ್ಬೋದು, ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ 1 ಬೌಲ್ ಯೂಸ್ ಮಾಡಿಕೊಳ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಹೊಸ ಹೆಲ್ದಿ ಅಡುಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.